ಮೀಕ ಬರೆದ ಪುಸ್ತಕ 7ನೇ ಅಧ್ಯಾಯ 8ನೇ ವಚನ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಿದ್ದಿದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಆಮೆನ್, ಹಲ್ಲೆಲೂಯಾ. ಎಲ್ಲ ಈ ವಚನವನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಇನ್ನೊಬ್ರು ಯಾರಾದ್ರೂ ಶಬ್ದವಾಗಿ ಮತ್ತೊಂದು ಸಾರಿ ಈ ವಚನವನ್ನ ಇನ್ನೊಬ್ರು ಓದನುವ. ನನ್ನ ಶತ್ರುಗಳೇ, ನನ್ನನ್ನು ನೋಡಿ ಹಿಗ್ಗಬೇಡಿ. ನನ್ನ ಶತ್ರುಗಳೇ, ನನ್ನನ್ನು ನೋಡಿ ಹಿಗ್ಗಬೇಡ. ನನ್ನನ್ನು ನೋಡಿ ಹಿಗ್ಗಿ ಬೇಡಿ. ನಾನು ಬಿದ್ದು ಹೋದರೂ ಎದ್ದೇಳುವನು. ಕತ್ತಲೆಯಲ್ಲಿ ಕುಳಿತಿದ್ದರೂ ಸರ್ವೇಶ್ವರ ನನಗೆ ಬೆಳಕಾಗುವನು. ಕತ್ತಲಲ್ಲಿ ಕುಳಿತಿದ್ದರನು ಸರ್ವೇಶ್ವರನು, ದೇವಾದಿ ದೇವನು, ರಾಜಾದಿ ರಾಜನು, ಯೇಸು ದೇವರು, ಆತನು ನನಗೆ ಬೆಳಕಾಗಿರುವನು. ಹಾಲೆಲೂಯಾ. ಮತ್ತೊಂದು ಸಾರಿ ಎಲ್ಲರೂ, ಡು ನಾಟ್ ಲಾಫ್ ಅಟ್ ಮೀ. ನನ್ನನ್ನು ನೋಡಿ ನೀನು ರಿಜಾಯ್ಸ್ ಮಾಡಬೇಡ, ನನ್ನನ್ನು ನೋಡಿ ನೀನು ಸಂತೋಷ ಪಡಬೇಡ, ನನ್ನನ್ನು ನೋಡಿ ನೀನು ಸಂತೋಷ ಪಡಬೇಡ. ಕಾರಣವೇನೆಂದ್ರೆ, ನಾನು ಬಿದ್ದರೂ ನಾನು ಎದ್ದೇಳುತ್ತೇನೆ, ಕತ್ತಲಲ್ಲಿ ಇದ್ದರೂ ದೇವರು ನನಗೆ ಬೆಳಕನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ವಾಕ್ಯವನ್ನು ಕೇಳ್ತಾ ಇರುವ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಚನವು ಈಗ ಹೇಳ್ತಾ ಇದೆ, ನಾನು ಎದ್ದೇಳುತ್ತೇನೆ. ಐ ವಿಲ್ ರೈಸ್. ನಾನು ಎಳುಂಬುವೆ. ಐ ವಿಲ್ ರೈಸ್. ನಾನು ಎದ್ದೇಳು. ನಾನು ಕತ್ತಲಲ್ಲಿ ಇದ್ರೂ ಕೂಡ ದೇವರು ನನಗೆ ಬೆಳಕಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಈ ಬೆಳಗ್ಗೆ ಸಮಯದಲ್ಲಿ ದೇವರ ವಾಕ್ಯವು ಏನಂದ್ರೆ, ದೇವರು ನಮ್ಮನ್ನು ಬಿಡುಗಡೆ ಮಾಡುವರಾಗಿದ್ದಾರೆ. ಗಾಡ್ ಇಸ್ ಅ ಒನ್ ಹೂ ಡೆಲಿವರ್ಸ್ ಅಸ್. ದೇವರು ನಮ್ಮನ್ನು ಬಿಡುಗಡೆ ಮಾಡುವರಾಗಿದ್ದಾರೆ. ಹಾಲೆಲೂಯಾ ಹೇಳಿ ಅದನ್ನ ಸ್ವೀಕಾರ ಮಾಡಿಕೊಳ್ಳೋಣ. ಹಾಲೆಲೂಯಾ ಹೇಳಿ ನಾವು ನಂಬೋಣ. ಎಸ್, ನನ್ನನ್ನು ದೇವರು ಬಿಡುಗಡೆ ಮಾಡ್ತಾರೆ. ಆತನು ಮಾಡೇ ಮಾಡ್ತಾನೆ. ಯಾರೇ ನನಗೆ ವಿರೋಧವಾಗಿ ನಿಂತರು, ದೇವರು ನನ್ನನ್ನು ಬಿಡುಗಡೆ ಮಾಡ್ತಾರೆ. ದೇವರು ನನಗೆ ಬಿಡುಗಡೆಯನ್ನು ಕೊಡ್ತಾರೆ. ದೇವರು ನನ್ನನ್ನು ಬಿಡಿಸ್ತಾನೆ. ದೇವರು ನನ್ನನ್ನು ಬಿಡಿಸ್ತಾನೆ. ಹಲ್ಲೆಲೂಯಾ ಹೇಳೋಣ. ಎಸ್, ರಿಸೀವ್ ಇಟ್. ಆಮೆನ್. ದೇವರು ನನ್ನನ್ನು ಬಿಡುಗಡೆ ಮಾಡ್ತಾರೆ. ಅದು ಮಾತ್ರವಲ್ಲ ಪ್ರಿಯರೇ, ಆತನು ನಮ್ಮ ಎಲ್ಲಾ ಸನ್ನಿವೇಶದಲ್ಲಿ, ಎಲ್ಲಾ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಎಲ್ಲ ಸಮಯದಲ್ಲಿ ಆತನು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಆತನು ಇರುವ ದೇವರಾಗಿದ್ದಾರೆ. ಅದು ಮಾತ್ರವಲ್ಲ, ಈ ವಚನದ ಪ್ರಕಾರ ನಾವು ನೋಡ್ತಾ ಇದ್ದೀವಿ, ದೇವರು ನಮಗೆ ನಾವಾಗೆ ಎದ್ದೋಳುವ ಒಂದು ಭಯಂಕರವಾದ ಬಲವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಕೃಪೆ ನಮ್ಮ ಜೊತೆ ಇದೆ. ಆತನ ಕೃಪೆ ನಮ್ಮನ್ನು ಬಲಪಡಿಸುವುದಾಗಿದೆ. ಆತನ ಬಲ ನಮ್ಮನ್ನು ಕಾಯುವುದಾಗಿದೆ. ನಮ್ಮನ್ನ ಎಲ್ಲಾ ಶತ್ರುವಿನ ಎಲ್ಲ ಕುತಂತ್ರಗಳಿಂದ ದೇವರು ನಮಗೆ ಬಿಡುಗಡೆ ಮಾಡಲು ಆತನ ಅಭಿಷೇಕವನ್ನು ಆತನು ಮಾಡಿದ್ದಾನೆ ಪ್ರಿಯರೇ. ವೆನ್ ಯು ಫಾಲ್ ಡೋಂಟ್ ರಿಮೈನ್ ದೇರ್. ಇವಾಗ ನಾವು ಎಲ್ಲೋ ಒಂದು ವಿಷಯದಲ್ಲಿ ನಾವು ಬಿದ್ದೋಗಿದ್ರೆ, ಎಲ್ಲೋ ಒಂದು ಕಾರ್ಯದಲ್ಲಿ ನಾವು ಅಲ್ಲೇ ಇದ್ರೆ, ಅಲ್ಲಿಂದ ನೀವು ಅಷ್ಟೇ ಮುಗೀತು ಅಂತ ನೀವು ಅಲ್ಲಿ ಇರೋದು ಬೇಡ. ಅಲ್ಲಿಂದ ಎದ್ದೋಳಬೇಕು. ನಾವು ಎದ್ದು ಮುಂದೆ ಬರಬೇಕು. ಆತನ ಕೃಪೆ ನಮ್ಮಲ್ಲಿ ಬಲಪಡಿಸುವುದಾಗಿದೆ. ಇದೇ ಮೀಕ 7:8 ವಚನದಲ್ಲಿ ನಾವು ಓದುತ್ತಾ ಇರುವಾಗ, ಶತ್ರುವೇ, ನನ್ನನ್ನು ನೋಡಿ ನೀನು ಕುಗ್ಗಬೇಡ. ಡು ನಾಟ್ ರಿಜಾಯ್ಸ್ ಓವರ್ ಮೀ ಮೈ ಎನಿಮೀಸ್. When I fall, I will rise. When I sit, I will rise in the light that the Lord Jesus Christ has given to me. ದೇವರು ನನಗೆ ಕೊಟ್ಟಿರುವ ಬೆಳಕಲ್ಲಿ ನಾನು ಎದ್ದೋಳುತ್ತೇನೆ. ದೇವರು ನನಗೆ ಕೊಟ್ಟಿರುವ, ಆತನು ಕೊಟ್ಟಿರುವ ಬೆಳಕಲ್ಲಿ ನಾನು ಎದ್ದೋಳುತ್ತೇನೆ. ಎಷ್ಟು ಜನ ಈ ಬೆಳಗ್ಗೆ ಸಮಯದಲ್ಲಿ ಇದನ್ನ ನಾವು ಒಪ್ಪಿಕೊಂಡು ದೇವರ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಡೋಣ. ಅಪ್ಪ ತಂದೆಯಾದ ದೇವರೇ, ಅಪ್ಪ ನೀನು ನನ್ನನ್ನು ಕರ್ತನೆ. ದೇವರೇ, ಅಪ್ಪ ನೀನು ನನ್ನನ್ನು ಕರ್ತನೆ ಸತ್ಯದ ಮಾರ್ಗದಲ್ಲಿ ನಡೆಸುವರಾಗಿದ್ದೀಯ ರಾಜ. ಅಪ್ಪ ನೀನು ನನ್ನನ್ನು ಸತ್ಯದಲ್ಲಿ ನಡೆಸುವನು ರಾಜ. ಅಪ್ಪ ನಾನು ಬಿದ್ದರೂ ನಾನು ಎದ್ದೋಳುತ್ತೇನೆ. ಕಾರಣವೇನೆಂದ್ರೆ, ನೀನು ನನ್ನ ಸಂಗಡ ಇದೆಯಾ ರಾಜ. ಗಾಡ್, ಯು ಆರ್ ದೇರ್ ವಿತ್ ಮೀ. ನೀವು ನಮ್ಮನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಎಲ್ಲರೂ ನಂಬುವರೆ, ಎಲ್ಲರೂ ಹಲ್ಲೆಲೂಯಾ ಹೇಳೋಣ. ದೇವರೇ, ನೀವು ನಮ್ಮನ್ನ ಕೈ ಬಿಡೋದಿಲ್ಲ ಸ್ವಾಮಿ. ನೀವು ನಮ್ಮನ್ನ ಕೈ ಬಿಡೋದಿಕ್ಕೆ ನಮ್ಮನ್ನ ಕರೆದಿಲ್ಲ. ನೀವು ನಮ್ಮನ್ನ ಕೈ ಬಿಟ್ಟುಬಿಡಕ್ಕೆ ಹಾಗೆ ನಮ್ಮನ್ನ ಬಿಟ್ಟಿಲ್ಲ ಸ್ವಾಮಿ. ಯು ಆರ್ ದೇರ್ ವಿತ್ ಮೀ. ನೀನ್ ನಮ್ಮ ಜೊತೆ ಇದೆಯಾ ಸ್ವಾಮಿ. ಸೈತಾನಿಗೆ ನಾವು ಕಿವಿ ಕೊಡದೆ
ಅಪ್ಪ, ಸೈತಾನನು ಹೇಳುವ ಸುಳ್ಳುಗಳಿಗೆ ನಾವು ಕಿವಿ ಕೊಡೋದೆ. ಅಪ್ಪ ದೇವರೇ, ನೀನು ನಮ್ಮ ಜೊತೆ ಇದೆಯ ಸ್ವಾಮಿ. ನೀವು ನಮ್ಮ ಜೊತೆ ಇರೋದಕ್ಕಾಗಿ ಸ್ತೋತ್ರ ರಾಜ. ನೀವು ನೋಡ್ರಿ, ಸೈತಾನನು ಬರುವಾಗ ಸೈತಾನನ ಸುಳ್ಳು ಹೇಗೆ ಇರುತ್ತದೆ ಅಂದ್ರೆ, ಸೈತಾನನ ಸುಳ್ಳು ಬಂದು ಅವನೇನ್ ಗೊತ್ತಾ ಹೇಳ್ತಾನೆ, ಯಾವುದಕ್ಕೂ ಪ್ರಯೋಜನವಿಲ್ಲ, ನಿನಗೆ ಎಲ್ಲವೂ ಫೇಲಿಯರ್ ಆಗೇ ಇರುತ್ತದೆ, ನಿನ್ನ ಜೀವಿತದಲ್ಲಿ ಎಲ್ಲವೂ ಸೋಲಾಗೇ ಇರುತ್ತದೆ, ನೀನು ಸೋಲನೇ ನೀನು ನೋಡಬೇಕು, ನಿನ್ನ ಜೀವಿತದಲ್ಲಿ ಯಾವುದು ನಿನಗೆ ಒಳ್ಳೆಯದು ನಡೆಯೋದಿಲ್ಲ, ನಿನ್ನ ಜೀವಿತದಲ್ಲಿ ಒಳ್ಳೇದಾಗೋದಕ್ಕೆ ನಿನಗೆ ಯಾವುದು ಸಿಗೋದಿಲ್ಲ ಎಂಬುದಾಗಿ ಸೈತಾನನು ಹೇಳೋದು ಏನ್ ಗೊತ್ತಾ, ಯಾವಾಗಲೂ ಫೇಲಿಯರೇ ಆತನು ಹೇಳ್ತಾನೆ, ನೀನು ಯಾರು, ನಿನ್ನಿಂದ ಆಗೋದಿಲ್ಲ, ನೀನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಸೈತಾನನು ಹೇಳುವುದನ್ನು ಅನೇಕ ಸಾರಿ ಅನೇಕರು ಕಿವಿ ಕೊಟ್ಟಿದ್ದಾರೆ. ಆದರೆ ದೇವರ ವಚನವು ಹೇಳ್ತದೆ, ಕೀರ್ತನೆ 139:14 ವಚನದಲ್ಲಿ, ಆತನು ನಮ್ಮನ್ನು ಭಯಭಕ್ತಿಯಿಂದಲೂ ಸುಂದರವಾಗಿ ಆತನನ್ನು ಸೃಷ್ಟಿ ಮಾಡಿದ್ದಾನೆ. ಸೈತಾನು ಬಂದು ಹೇಳ್ತಾನೆ, ಯಾರು ನಿನ್ನನ್ನು ನೋಡ್ತಾ ಇಲ್ಲ, ಯಾರು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ಯಾರು ನಿನ್ನನ್ನು ಮುಂದೆ ನಡೆಸೋರಿಲ್ಲ, ಯಾರು ನಿನ್ನನ್ನು ಕಾಯುವರು ಯಾರು ಇಲ್ಲ ಎಂಬುದಾಗಿ ಸೈತಾನನು ಹೇಳ್ತಾನೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಭಯಭಕ್ತಿಯಿಂದ, ನೀನು ದೇವರ ಮಗುವಾಗಿ ಇರುವ ಒಂದು ಯೋಹಾನ 3ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಿರುವ ಪ್ರಕಾರ ನೀನು ದೇವರ ಮಗುವಾಗಿ, ದೇವರಿಂದ ಪ್ರೀತಿಸಲ್ಪಟ್ಟವರಾಗಿದ್ಯಾ ಎಂಬುದಾಗಿ ವಚನ ಹೇಳ್ತದೆ ಪ್ರಿಯರೇ. ಸೊ ಹಾಗಾಗಿ ಸೈತಾನ ಹೇಳುವ ಸುಳ್ಳನ್ನು ನಾವು ನಂಬೋದು ಬೇಡ. ಎರಡನೇ ವಿಷಯ, ಸೈತಾನ್ ನಮ್ಮನ್ನ ನೋಡಿ ಹೇಳೋದು ಏನು ಗೊತ್ತಾ, ದೇವರು ನಿನ್ನನ್ನ ಕ್ಷಮಿಸಿದಾರಾ? ಸೈತಾನನು ಬಂದು ಆತನ ನಮ್ಮ ಹತ್ರ ಹೇಳ್ತಾನೆ, ನಮ್ಮ ಹಳೆಯ ತಪ್ಪುಗಳನ್ನು ಮುಂದೆ ತಂದಿಡ್ತಾನೆ, ನಮ್ಮ ಹಳೆಯ ಪಾಪಗಳನ್ನು ಮುಂದೆ ತಂದಿಡುತ್ತಾನೆ, ನಮ್ಮ ಹಳೆಯ ಕಾರ್ಯವನ್ನು ಮುಂದೆ ತಂದಿಡುತ್ತಾನೆ. ಹಾಗಾಗಿ ಸೈತಾನನು ಹೇಳ್ತಾನೆ, ದೇವರು ನಿನ್ನನ್ನು ಕ್ಷಮಿಸಿದಾರಾ? Did God has forgiven you? ஆண்டவர் உன்னை மன்னித்திருக்கிறாரா என்ற அப்படிப்பட்ட ஒரு சந்தேகத்தை பிசாசானவன் எப்பொழுதும் அவன் காமிச்சிட்டே இருப்பான். ஆனா நாம இயேசு கிறிஸ்துவினால 1 யோவான் 1:9 வசனத்தின்படி நாம் பாவத்தின் மன்னிப்பை அறிக்கை செய்து பெற்றுக்கொள்ளும் போது ஆண்டவர் நம்மளை மன்னித்து அவர் நம்மளை ಏற்றுಕೊಳ್ಳುವ ದೇವರಾಗಿ இருக்கிறார். ನಾವು ಪಾಪ ಮಾಡಿ ಎಷ್ಟೇ ದೂರ ಹೋಗಿದ್ರೆ, ನಾವು ಮಾಡುವ ಪಾಪ, ನಮ್ಮ ಬಾಯಿಯಿಂದ ಮಾತನಾಡಿರುವ ಕೆಟ್ಟ ಪಾಪದ ಮಾತುಗಳು, ನಮ್ಮ ಬಾಯಿಯಿಂದ ಹೊರಟು ಬಂದಿರುವ ಕೆಟ್ಟ ಅನೇಕ ರೀತಿಯಾದ ದೇವರಿಗೆ ವಿರೋಧವಾಗಿ ಮಾತನಾಡಿರುವ ಮಾತುಗಳು, ಸುಳ್ಳುಗಳು, ಅನೇಕ ಕಾರ್ಯಗಳು, ನಾವು ಏನೇ ಮಾತಾಡಿರೋದಾದ್ರೂ ದೇವರು ನಮ್ಮನ್ನ ಈ ವೇಳೆಯಲ್ಲಿ ಒಪ್ಪಿಸಿಕೊಡುವರನ್ನು ದೇವರು ಕ್ಷಮಿಸುವರಾಗಿದ್ದಾರೆ. God will forgive those who confess and come and honor his name. ನಾವು ದೇವರಲ್ಲಿ ನಾವು ಒಪ್ಪಿಸಿಕೊಡುವರಾಗಿರುವಾಗ ದೇವರು ನಮ್ಮನ್ನು ಕ್ಷಮಿಸಿ ಆತನು ನಮ್ಮನ್ನು ಸ್ವೀಕರಿಸುವ ದೇವರಾಗಿದ್ದಾನೆ. ಈ 3ನೇ ಕಾರ್ಯ, ಸೈತಾನ ಏನು ಗೊತ್ತಾ, ನಮ್ಮಲ್ಲಿ ಬಂದು ಸುಳ್ಳು ಹೇಳ್ತಾನೆ. ಆತನು ನಿನಗೆ ಏನು ಮಾಡಕ್ಕಾಗಲ್ಲ, ನೀನ್ ನೋಡು, ನಿನ್ನ ಸಮಯವೆಲ್ಲ ಹೋಗ್ತಾ ಇದೆ, ನಿನ್ನ ಸಮಯವೆಲ್ಲ ಖಾಲಿಯಾಗಿ ಹೋಗ್ತಾ ಇದೆ, ಏನು ದೇವರು ಅಂತ ಹೇಳ್ತಾ ಇದೆಯಾ, ದೇವರು ಅಂತ ಹೇಳಿ ನಿನಗೆ ಏನು ಬಂತು ಎಂಬುದಾಗಿ ಸೈತಾನನು ಹೇಳ್ತಾನೆ ಇರ್ತಾನೆ. ಇವತ್ತು ಅನೇಕರ ಪರಿಸ್ಥಿತಿ ಆ ರೀತಿಯಲ್ಲಿದೆ. ನೀನು ಏನು ಮಾಡಿದ್ಯಾ, ದೇವ್ರು ಅಂತ ಹೇಳ್ತಾರಲ್ಲ, ಎಲ್ಲಿ ದೇವರು ಕೊಡ್ತಾ ಇದ್ದಾರೆ, ದೇವರು ಎಲ್ಲಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಸೈತಾನನು ಯಾವಾಗಲೂ ನಮ್ಮ ಕಿವಿಯಲ್ಲಿ ಸುಳ್ಳುಗಳನ್ನು ಮಾತನಾಡುವರಾಗಿದ್ದಾನೆ. ಸೈತಾನು ಸುಳ್ಳನ್ನು ಮಾತನಾಡುವುದೇ ಆತನ ಉದ್ದೇಶವಾಗಿದೆ. ಸೈತಾನು ನಿಮ್ಮನ್ನ ದೇವರು ಎಲ್ಲಿ ನಿನಗೆ ಒದಗಿಸ್ತಾನೆ, ದೇವರು ಎಲ್ಲಿ ನಿನಗೆ ಎಲ್ಲವನ್ನು ಮಾಡ್ತಾನೆ, ಆತನು ಇದ್ರೆ ದೇವರಿಗೆ ಇಷ್ಟು ದಿನ ಬೇಕಾಗಿತ್ತ, ದೇವರು ಮಾಡ್ತಾರಾ, ದೇವರು ಕೊಡ್ತಾರಾ, ದೇವರು ಎಲ್ಲಿ ಕೊಡ್ತಾರೆ, ಪ್ರಾರ್ಥಿಸ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದಾರೆ ಎಂಬುದಾದ ಸುಳ್ಳನ್ನು ಸೈತಾನನು ನಮ್ಮ ಕಿವಿಯಲ್ಲಿ ಹಾಕಕ್ಕೆ ಪ್ರಯತ್ನ ಪಡ್ತಾನೆ ಪ್ರಿಯರೇ. ಆದರೆ ದೇವರ ವಚನವು ಫಿಲಿಪ್ಪ 4:19 ಹೇಳ್ತಾ ಇದೆ, ಆತನು ಯೆಹೋವ ಈರೆಯಾಗಿ ನಮ್ಮ ಎಲ್ಲ ಅನುಕೂಲಗಳನ್ನು ದೇವರು ಆತನು ಸಂಧಿಸ್ತಾ ಇದ್ದಾನೆ. ಆಮೆನ್, ಹಾಲೆಲೂಯಾ, ಹಾಲೆಲೂಯಾ ಹೇಳಿ ನಾವು ಸ್ವೀಕರಿಸಿಕೊಳ್ಳುವ ದೇವರು ನಮ್ಮ ಎಲ್ಲ ಅಗತ್ಯಗಳು, ಈಸ್ ದ ಗಾಡ್ ಆಫ್ ಜೆಹೋವಾ ಜೈರೆ, ಆತನು ಎಲ್ಲವನ್ನು ಒದಗಿಸುವ ದೇವನು. ಎಬ್ರೆಯ 13:5ನೇ ವಚನವು ಹೇಳ್ತಾ ಇದೆ, ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ, ನಿಮ್ಮನ್ನ ತಿರಸ್ಕಾರ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾ ಇದೆ. He will never leave us nor forsake us. ஆண்டவர் நம்மளை கை விடாமல், ஆண்டவர் நம்மளை கை விடாமல் ஆண்டவர் நம்ம கூட இருக்கிறவரா இருக்கிறார். பிசாசு சொல்லுவான்,
ஆண்டவர் எங்க இருக்கிறார்? பிசாசு சொல்லுவான், இவ்வளோ நேரம் ஆயிட்டு இருக்கு, இவ்வளோ விஷயம் இவ்வளோ கம்பீரமாய் பயங்கரமாய் நடந்து கொண்டிருக்கிறது, எங்க உன் ஆண்டவர் என்று அநேக முறை பிசாசை கேட்பான். ஆனா நம்ம தைரியமாய் நம்மளுடைய யோசனை, நம்மளுடைய எண்ணம், நம்மளுடைய நோக்கம் ஆண்டவர் மேல இருக்க வேண்டும். காரணம் என்ன? அவர் தான் நம்மளுடைய ಯೆಹೋವ ಈರೆ. ಆತನೇ ನಮ್ಮ ಜೆಹೋವ ಜೈರೆ. ಆತನು ಒದಗಿಸ್ತಾನೆ. ಎಲ್ಲರೂ ಹೇಳೋಣ, ಆತನು ನನಗೆ ಎಲ್ಲವನ್ನು ಒದಗಿಸ್ತಾನೆ. ಎಲ್ಲರೂ சொல்லமா, அவர் எனக்காக எல்லாமே சந்திப்பார். அவர் என் தேவைகளை சந்திப்பார். ದೇವರು ನನ್ನ ಕೊರತೆಗಳನ್ನು ಸಂಧಿಸುತ್ತಾನೆ. ದೇವರು ನನ್ನನ್ನು, ನನಗೆ ಏನು ಬೇಕೆನ್ನೋದನ್ನು ದೇವರಿಗೆ ಗೊತ್ತು. எனக்கு என்ன வேணும் என்று ஆண்டவருக்கு தெரியும். ಎಲ್ಲರೂ சொல்லுவோமா, ಆತನಲ್ಲಿ ನಾನು ಕಾಯುತ್ತೇನೆ, ಆತನು ನನಗೆ ನಡೆಸುತ್ತಾನೆ, ಆತನಲ್ಲಿ ನಾನು ಕಾಯ್ತೇನೆ. ಸೈತಾನನೇ, ನನಗೆ ನೀನು ಬಂದು ಯಾವುದೇ ಸುಳ್ಳನ್ನು ನನ್ನ ಹತ್ರ ಮಾತನಾಡಬೇಡ, ನನ್ನ ಹತ್ರ ಬಂದು ಸುಳ್ಳನ್ನು ಮಾತನಾಡಬೇಡ ಎಂಬುದಾಗಿ ಸೈತಾನ ಹೇಳೋನಾಗಿದ್ದಾನೆ. ಇನ್ನೊಂದು ವಿಷಯ ಸೈತಾನ ಹೇಳೋದು ಏನು ಗೊತ್ತಾ? ಆತನೇ ಬಂದು ಏನು ಗೊತ್ತಾ ಹೇಳ್ತಾ ಇದ್ದಾನೆ? ಆತನು ಯಾವಾಗಲೂ ಮಾಡುವ ಪ್ರಾರ್ಥನೆಯಲ್ಲಿ ಎಲ್ಲಿ ನಿನಗೆ ಜಯ ಇದೆ? ನೀನು ಮಾಡುವ ಪ್ರಾರ್ಥನೆಯಲ್ಲಿ ಏನಿದೆ? ಪ್ರಾರ್ಥನೆ ಏನಕ್ಕೆ ಮಾಡ್ತೀಯ? ಬಿಡು. ಪ್ರಾರ್ಥನೆ ಏನಕ್ಕೆ ಮಾಡ್ತೀಯ? ಬೇಡ, ಬಿಡು. ಪ್ರಾರ್ಥನೆಯಲ್ಲಿ ಏನ್ ಜಯ ಇದೆ ನಿನಗೆ? ಪ್ರಾರ್ಥನೆಯ ಮುಖಾಂತರ ನೀನು ಏನ್ ಸಿಕ್ಕಿದೆ? ನಿನಗೆ ಪ್ರಾರ್ಥನೆ ಮುಖಾಂತರ ಏನ್ ಆಗ್ತಾ ಇದೆ? ನಿನಗೇನು ಆಗ್ತಾ ಇಲ್ಲ, ಬಿಟ್ಟುಬಿಡು ಎಂಬುದಾಗಿ ಸೈತಾನನು ಸುಳ್ಳು ಹೇಳ್ತಾನೆ. ಆದರೆ ಪ್ರಿಯರೇ, ಎಲ್ಲರೂ ಈಗ ನಾವು ಹೇಳೋಣ, ಸೈತಾನನು ಏನೇ ಹೇಳಿದ್ರು ನನ್ನ ಪ್ರಾರ್ಥನೆ ನಾನು ನಿಲ್ಲಿಸಿದ್ದಿಲ್ಲ. ಸೈತಾನ ಏನೇ ನನಗೆ ಶೋಧನೆ ಕೊಟ್ಟರು ನನ್ನ ಪ್ರಾರ್ಥನೆ ನಾನು ನಿಲ್ಲಿಸಿದಿಲ್ಲ, ನಾನು ನಿಲ್ಲಿಸುವುದೇ ಇಲ್ಲ. பிசாசு எனக்கு எந்த போராட்டம் கொடுத்தாலும் நான் ஜெபத்தை நிறுத்த மாட்டேன். I will not stop praying. I will pray. நான் சொல்லுவோமா, எல்லாரும் சேர்ந்து சொல்லுவோமா, பிசாசு எந்த நேரத்துல வந்தாலும் நான் ஜெபிப்பேன். 5 நிமிஷம் இல்ல, 10 நிமிஷம் இல்ல, நான் ஜெபிப்பேன். அதுக்கு அதிகமாய் நான் ஜெபிப்பேன். 1/4 மணி நேரம் ஜெபிப்பேன், 1/2 மணி நேரம் ஜெபிப்பேன். I will pray. Hallelujah. எல்லாரும் சொல்லுவோமா. அதனால இந்த வேளையில நான் பார்க்கும்போது பிசாசு ಯೇಸು ಸ್ವಾಮಿ கிட்ட கூட வந்து அவன் ಯೇಸುவை ஏமாத்த பார்த்தான். ಸತ್ಯ ವೇದದಲ್ಲಿ ನಾವು ನೋಡುವಾಗ ಶೈತಾನನು ಯೇಸುವಿನ ಬಲಿಯಲ್ಲಿ ಕೂಡ ಬಂದು ಆತನು ಯಾಮಾರಿಸಿದನು ನಾವು ಸೋತು ಹೋಗಿರುವಾಗ, ನಮ್ಮ ಶೋಧನೆಗಳು ಹೆಚ್ಚಾಗಿರುವಾಗ ಅವಾಗಲೇ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಚನ ಹೇಳ್ತದೆ ಪ್ರಿಯರೇ. ಹಲ್ಲೆಲೂಯಾ. ಸೊ ನಾವು ಸೋತು ಹೋಗದೆ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿನ ಅನೇಕ ಸಾರಿ ಸೈತಾನು ಬಂದು ಶೋಧಿಸಿದ. ಅವನು ಏನಂತ ಹೇಳ್ದ? ನನ್ನನ್ನು ನಂಬು, ನನ್ನ ಕಾಲಿಗೆ ಬೀಳು, ನನಗೆ ಅಡ್ಡ ಬೀಳು ಎಂಬುದಾಗಿ ಹೇಳಿದ. ಆತನು ಈ ಸುಳ್ಳನ್ನು ಹೇಳಿದ. ಈ ತರ ಇಡೀ ಲೋಕವೇ ನನ್ನದು, ನನ್ನ ಕಾಲಿಗೆ ಬೀಳು ಎಂಬುದಾಗಿ ಹೇಳ್ದ. ಆತನು ಸುಳ್ಳನ್ನು ಏನು ಹೇಳಿದ ಅಂದ್ರೆ, ಯಾಕೆ ನೀನು ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನಬಾರ್ದಾ ಎಂಬುದಾಗಿ ಸುಳ್ಳನ್ನು ಹಾಡುವನಾಗಿದ್ದಾನೆ. ಸೈತಾನನು ಯಾವಾಗಲೂ ಶೋಧನೆಯ ಮಧ್ಯದಲ್ಲಿ ಆತನು ಚೆನ್ನಾಗಿ ಯಾಮಾರಿಸೋಣ ಎಂಬುದಾಗಿ ಬರ್ತಾನೆ. ಈಗ ಒಂದು ವೇಳೆ ನಾವು ಅನೇಕರು ಶೋಧನೆಯ ಮಧ್ಯದಲ್ಲಿ ನಾವು ಇರುವುದಾದರೆ ಈ ಸಮಯದಲ್ಲಿ ನಾವು ದೃಢವಾಗಿ ಸೈತಾನ ಹೇಳುವ ಸುಳ್ಳನ್ನು ಕೇಳದೆ ನಾವು ನಿಲ್ಲಬೇಕು ಪ್ರಿಯರೇ. ನಾವು ನಿಲ್ಲಬೇಕು. ಈ ಸಮಯದಲ್ಲಿ ನಿಮ್ಮಿಂದ ನೀವು ನಿಂತುಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂದ್ರೆ ಪವಿತ್ರಾತ್ಮನ ಬಲವನ್ನು ಕೇಳ್ರಿ. ಓ ಪವಿತ್ರಾತ್ಮನೇ ಎಂಬುದಾಗಿ ನಿಮ್ಮ 2 ಕರಗಳನ್ನು ದೇವರ ಕಡೆ ತಿರುಗಿಸಿ, 2 ಕೈಗಳನ್ನು ದೇವರ ಕಡೆ ಎತ್ತಿ, ஆவியானவரே எனக்கு நீர் உதவுங்க ஆண்டவரே, ಓ ಪವಿತ್ರಾತ್ಮನೇ ಯು ಹೆಲ್ಪ್ ಮೀ, ಪವಿತ್ರಾತ್ಮನೇ ನನಗೆ ಸಹಾಯ ಮಾಡು ಎಂಬುದಾಗಿ ದೇವರ ಕಡೆ ನಾವು ಕೇಳೋಣ ಪ್ರಿಯರೇ. ಯಾಕಂದ್ರೆ ಸೈತಾನು ಸುಳ್ಳನ್ನು ತರುವನಾಗಿದ್ದಾನೆ. ಸೈತಾನು ಸುಳ್ಳನ್ನು ತಂದು ನಿಮ್ಮನ್ನ ಅನೇಕ ರೀತಿಯಲ್ಲಿ ನಿಮ್ಮನ್ನ ಮೋಸಗೊಳಿಸೋದಕ್ಕೆ ಬರ್ತಾನೆ ಪ್ರಿಯರೇ. ಸೊ ಒಂದು ವಚನವನ್ನು ಓದಿಕೊಳ್ಳೋಣ. ಆ ವಚನವು ಓದೋದಕ್ಕೆ ಮುಂಚೆ ಒಂದು ಸತ್ಯವಾದ ಒಂದು ಕಥೆಯನ್ನು ನಾವು ಕೇಳಿಕೊಳ್ಳೋಣ. ಒಂದು ಸಾರಿ ಒಂದು ಹುಡುಗ ಇದ್ದ, ಒಂದು ರಾಜು ಎಂಬುದಾದ ಒಂದು ಹುಡುಗ. ಆ ಹುಡುಗ ಆತನ ಅನೇಕ ರೀತಿಯಾದ ಮಾನಸಿಕವಾದ ಒತ್ತಡ, ಭಯಂಕರ ಒತ್ತಡ, ಅನೇಕ ರೀತಿಯಾದ ಒತ್ತಡ ಆತನ ಜೀವಿತದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಆತನು ನಾನು ಬಾಳೋದಾ ನಾನು ಬೇಡವಾ ಎಂಬುದಾಗಿ ಅನೇಕ ವಿಷಯದಲ್ಲಿ ನಾನು ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇರುವಾಗ ನಾನು ಏನಕ್ಕೆ ಬದುಕಿರಬೇಕು? ನನ್ನ ಜೀವಿತವು, ನನ್ನ ಭವಿಷ್ಯವು ಏನೂ ಇಲ್ಲ, ನನ್ನ ಭವಿಷ್ಯವು ಏನ್ ಮಾಡೋದು ಎಂಬುದಾಗಿ ಗೊತ್ತಿಲ್ಲ, ನಾನು ಏನ್ ಮಾಡೋದು? ಐ ಆಮ್ ಗುಡ್ ಫಾರ್ ನಥಿಂಗ್, ಮೈ ಲೈಫ್ ಇಸ್ ಮೀನಿಂಗ್ಲೆಸ್. ನನ್ನ ಜೀವಿತ ಯಾವುದಕ್ಕೂ ಪ್ರಯೋಜನವಿಲ್ಲ
ಎಂಬುದಾಗಿ ದ ಬಾಯ್ ಈ ಸ್ಟಾರ್ಟೆಡ್ ಥಿಂಕಿಂಗ್ ಆಫ್ ಹಿಸ್ ಓನ್. ಒಂದು ರಾತ್ರಿ ಆನ್ ಒನ್ ಪರ್ಟಿಕ್ಯುಲರ್ ಡೇ ಈ ಸ್ಟಾರ್ಟೆಡ್ ಪ್ಲಾನಿಂಗ್ ಆ್ಯಂಡ್ ಆತನು ಒಂದು ಯೋಚನೆಯನ್ನು ಮಾಡ್ದ, ನನ್ನ ಜೀವಿತವನ್ನು ನಾನು ಮುಗಿಸಿಕೊಳ್ಳುತ್ತೇನೆ. ಐ ವಿಲ್ ಎಂಡ್ ಮೈ ಲೈಫ್. ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಮೈ ಲೈಫ್ ಬಿಕಾಸ್ ನನ್ನ ಜೀವಿತವು ಫುಲ್ಲಾಗಿ ಏನು ಮಾಡೋಕ್ಕೆ ಆಗಿಲ್ಲ ಎಂಬುದಾಗಿ ಆ ಹುಡುಗ ಡಿಪ್ರೆಷನ್ ಅಲ್ಲಿ ಹೋಗಿದಂತೆ ಪ್ರಿಯರೇ. ಆ ಡಿಪ್ರೆಷನ್ ಅಲ್ಲಿ ಹೋಗಿರುವ ಆತನು ಈಗ ಸೈತಾನನು ಹೇಳುವ ಸುಳ್ಳನ್ನು ನಂಬೋದಕ್ಕೆ ಪ್ರಾರಂಭಿಸಿದ. ಸೈತಾನು ಹೇಳುವನ್ನ ಸುಳ್ಳನ್ನು ಆತನು ನಂಬುತ್ತಾ ಇದ್ದಾನೆ. ಕಾರಣವೇನೆಂದ್ರೆ ಆತನ ಮನಸ್ಸು ಒಳಗಡೆ ನಾನು ಏನೂ ಇಲ್ಲ, ನನ್ನ ಭವಿಷ್ಯ ಇಲ್ಲ, ನನ್ನ ಜೀವಿತ ಏನಕ್ಕೂ ಪ್ರಯೋಜನವಿಲ್ಲ, ನಾನು ಇದ್ದು ಏನು ಪ್ರಯೋಜನ ಎಂಬುದಾಗಿ ಆ ಹುಡುಗ ಅಲ್ಲಿ ಸೈತಾನು ಹೇಳುವ ಮಾತನ್ನು ನಂಬಿದ. ಈಗ ಅವನು ಆ ರಾತ್ರಿಯ ವೇಳೆಯಲ್ಲಿ ಅವನ ಸಿದ್ಧ ಮಾಡಿಕೊಂಡ, ಈಗ ಇವತ್ತು ರಾತ್ರಿ ನಾವು ಸತ್ತೋಗೋಣ ಎಂಬುದಾಗಿ ಹೊರಗಡೆ ಬಂದು ಆತನ ಮನೆಯ ಹತ್ರ ದೂರದಲ್ಲಿ ಇರುವ ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ಹೋಗೋಣ ಎಂಬುದಾಗಿ ಅವನು ರೆಡಿ ಆದ. ಹೋಗ್ತಾನೆ ಇದ್ದಾನೆ. ಆತನು ಹೋಗ್ತಾನೇ ಇರುವ ದಾರಿಯಲ್ಲಿ ಆತನು ಯೋಚನೆ ಮಾಡ್ತಾ ಇದ್ದಾನೆ, ಯಾಕೆ ನನ್ನ ಜೀವಿತ ಏನಕ್ಕೂ ಪ್ರಯೋಜನ ಇಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದೇ ಬೆಟರ್. The person he started walking on that night and he decided that let me end my life because ending my life is the only thing where I can see because there is nothing happening in my life ಎಂಬುದಾಗಿ ಅವನು ಮುಂದೆ ಹೋದ ಪ್ರಿಯರೇ. ಅವನು ಮುಂದೆ ಹೋಗ್ತಾ ಅವನು ಆ ಸಮಯದಲ್ಲಿ ಆ ರೈಲ್ವೆ ಟ್ರ್ಯಾಕ್ ಹತ್ರ ಬರುವಾಗ ಆತನ ಜೀವಿತದಲ್ಲಿ ಅಲ್ಲಿ ಒಂದು ವಿಷಯವನ್ನ ಅವನ ಕಿವಿಗೆ ಬೀಳ್ತಾ ಇದೆ. ಅವನ ಯಾರು ಇಲ್ಲ ಅಲ್ಲಿ, ಅವನ ಜೊತೆ ಯಾರು ಇಲ್ಲ. ಕತ್ತಲಲ್ಲಿ ಇದು ನಡೆದಂತ ಒಂದು ಘಟನೆ, ಕತ್ತಲಲ್ಲಿ ನಡೀತಾ ಇದ್ದಾನೆ, ಜೀವನವನ್ನ ಎಂಡ್ ಮಾಡ್ಕೊಳ್ಬೇಕೆಂಬುದಾಗಿ ರೈಲ್ವೆ ಟ್ರ್ಯಾಕ್ ಹತ್ರ ಬಂದಾಗಿದ್ದಾನೆ. ಆದ್ರೆ ಒಂದು ಶಬ್ದ ಕೇಳ್ತಾ ಇದೆ, ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. God is loving you. God is loving you. ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. God is loving you. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. God is loving you. ಆ ಮನಸ್ಸು ಎಲ್ಲಿಂದ ಬಂತು? ಆ ಶಬ್ದ ಎಲ್ಲಿಂದ ಬಂತು? ಯಾರು ಹೇಳಿದರು? ತಿರುಗಿ ನೋಡಿದ್ರೆ ಯಾರು ಇಲ್ಲ. ನಿನ್ನ ಜೀವಿತದಲ್ಲಿ ಒಂದು ಉದ್ದೇಶ ಇದೆ ಎಂಬುದಾಗಿ ಎರಡನೇ ಮಾತು ಅಲ್ಲಿ ಬರುತ್ತಾ ಇದೆ. ಎರಡನೇ ಮಾತು ಆತನ ಕಿವಿಗೆ ಬೀಳ್ತಾ ಇದೆ. ಮೊದಲನೇ ಮಾತು ದೇವರು ನಿನ್ನ ಪ್ರೀತಿಸ್ತಾ ಇದ್ದಾರೆ. ಎರಡನೇ ಮಾತು ನಿನ್ನ ಜೀವಿತದಲ್ಲಿ ಉದ್ದೇಶವಿದೆ. ಆ ಮನುಷ್ಯ ಅಲ್ಲೇ ಆತನು ಮೊಣಕಾಲಾಗ್ದ, ಆ ರೈಲ್ವೆ ಟ್ರ್ಯಾಕ್ ಹತ್ರನೇ ಮೊಣಕಾಲಾಗ್ದ. ಅವನು ಯೋಚನೆ ಮಾಡ್ದ, ಯಾರು ಮಾತಾಡಿದ್ದು. ಕೊನೆಗೆ ಆತನು ತೆಗೆದಿದ್ದಂಥ ನಿರ್ಧಾರವನ್ನು ಅವನು ಅದನ್ನ ಬದಲಾಯಿಸಿ ಆತನು ಹಿಂತಿರುಗಿ ಮನೆಗೆ ಬಂದ. ಆಮೇಲೆ ಆತನ ಜೀವಿತವನ್ನು ಹುಡುಕ್ದ. ನಾನು ಏನ್ ಮಾಡಬೇಕು, ಯಾರು ನನ್ನ ಹತ್ರ ಮಾತನಾಡಿದೆ ಎಂಬುದಾಗಿ ಒಂದು ಬೋಧಕರ ಹತ್ರ ಹೋಗಿ ಹುಡುಕಿ ಆ ನಂತರ ಆತನು ಅರಿತುಕೊಂಡ, ಇದು ಯೇಸುವೇ ಮಾತನಾಡಿದ್ದು. ಅನಂತರ ಆತನ ಜೀವಿತವನ್ನು ಯೇಸುಗಾಗಿ ಒಪ್ಪಿಸಿಕೊಟ್ಟ ಮೇಲೆ ಆತನ ಜೀವಿತವು ಬದಲಾಯಿತು. ಈಗ ಆತನು ಕೂಡ ಒಂದು ಒಳ್ಳೆ ಬೋಧಕನಾಗಿ ಇದ್ದು ಸೇವೆಯನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ಆತನು ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈಗ ಈ ಶಬ್ದವನ್ನು ಕೇಳ್ತಾ ಇರುವ ನಮ್ಮ ಜೀವಿತದಲ್ಲಿ ಸೈತಾನು ಸುಳ್ಳನ್ನು ತರ್ತಾನೆ, ಸೈತಾನು ಸುಳ್ಳನ್ನು ಹೇಳ್ತಾನೆ. ಸೈತಾನನು ನಮ್ಮ ಕುಟುಂಬ ಏನಕ್ಕೂ ಪ್ರಯೋಜನ ಇಲ್ಲ, ನಮ್ಮ ಗಂಡ ಹೀಗೆ, ನನ್ನ ಹೆಂಡತಿ ಹೀಗೆ, ಮಕ್ಕಳು ಹೀಗಾಗೋಗಿದ್ದಾರೆ, ನನ್ನ ಸಾಲದ ಕಷ್ಟ ಹೀಗಾಗೋಗಿದೆ, ನನ್ನ ಭವಿಷ್ಯ ಕಾಲ ಹಾಗೆ ಹೋಗಿದೆ ಎಂಬುದಾಗಿ ಸೈತಾನನು ಅನೇಕ ರೀತಿಯಾದ ಸುಳ್ಳುಗಳನ್ನು ತರ್ತಾನೆ. ಸುಳ್ಳುಗಳನ್ನು ತರುವುದೇ ಆತನ ಕೆಲಸವಾಗಿದೆ. ಆದರೆ ಅದನ್ನ ಬದಲಾಗಿ ನಾವು ಏನು ಮಾಡಬೇಕಂದ್ರೆ ದೇವರ ವಾಕ್ಯವನ್ನು ನಾವು ನಂಬಬೇಕು ಪ್ರಿಯರೇ. ಯಾವಾಗ ದೇವರ ವಾಕ್ಯವನ್ನು ನಂಬುತ್ತೇವೋ ಆಗ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ನಾವು ಕೊನೆಯ ತನಕ ಕಾಯುವುದಲ್ಲ ಪ್ರಿಯರೇ. ಬಿಡು, ದೇವರು ಕೂಡ ನನಗೆ ಮಾತಾಡ್ತಾರೆ, ನೋಡ್ಕೊಳ್ಳೋಣ ಬಿಡು ಎಂಬುದಾಗಿ ಇರಬೇಡ್ರಿ. ದೇವರು ಇವಾಗ ಈ ವೇಳೆಯಲ್ಲಿ, ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. God is talking to you and he says, I am in love with you. I am loving you. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ನಿನ್ನ ಜೀವಿತದಲ್ಲಿ ಉದ್ದೇಶವು ನಾನು ಇಟ್ಟಿದ್ದೇನೆ.
ಹಾಗಾಗಿ Amen. ವಾಕ್ಯವನ್ನ ಕೇಳ್ತಾ ಇರುವ ಪ್ರಿಯರೇ, Hallelujah. ಸೈತಾನನು ಹೇಳುವ ಸುಳ್ಳುಗಳನ್ನು ನಂಬಬೇಡ್ರಿ. ನಿಮ್ಮ ಪಕ್ಕದಲ್ಲಿ ಇರೋರಿಗೆ ನೋಡಿ ಹೇಳ್ರಿ, ನಿಮ್ಮ ಮನೆಯಲ್ಲಿ ಯಾರಿದಾರೋ ಅವರಿಗೆ ಹೇಳ್ರಿ. ಇವತ್ತೆಲ್ಲರೂ ಮಾತ್ರವಲ್ಲ, ಯಾವಾಗಲೂ ನಿಮ್ಮ ಕುಟುಂಬದಲ್ಲಿ ಇರೋರಿಗೆ ನೀವು ಹೇಳ್ರಿ, ಸೈತಾನನು ಹೇಳುವ ಸುಳ್ಳನ್ನು ನೀನು ನಂಬಬೇಡ ಎಂಬುದಾಗಿ ಹೇಳ್ರಿ. ನಿಮ್ಮ ಕುಟುಂಬದಲ್ಲಿ இருக்கிற ಎಲ್ಲರಿಗೂ சொல்லுங்க, பிசாசு சொல்லுகிற பொய்யை யாரும் நம்பாதீங்க, யாரும் நம்பாதீங்க. ಇದಕ್ಕಾಗಿ ನಿಮ್ಮಲ್ಲಿ ಒಂದು ದೊಡ್ಡ ಒಂದು ಉಜ್ಜೀವನ ಬರಲಿ. ಇದಕ್ಕಾಗಿ ನೀವು ರಾಡಿಕಲ್ ಆಗಿ ಮಾರ್ಪಡ್ರಿ. ಇದಕ್ಕಾಗಿ ನೀವು ದೊಡ್ಡ ನಾವು ಸೈತಾನನು ಹೇಳುವ ಸುಳ್ಳಿಗೆ ನಮ್ಮ ಮಕ್ಕಳು, ನಮ್ಮ ಎಲ್ಲ ಯೌವನಸ್ಥರು ಸೈತಾನು ಹೇಳುವ ಸುಳ್ಳನ್ನು ನಾವು ಅವರ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಯಾವತ್ತೂ ಸೈತಾನು ಹೇಳುವ ಸುಳ್ಳು ಬರಬಾರದು. ಸೈತಾನು ಹೇಳುವ ಕಾರ್ಯ ಯಾವತ್ತೂ ನಾವು ನಂಬೋದಿಲ್ಲ. ಯೋಹಾನ 8:44 ಹೇಳ್ತಿದೆ, ಡೆವಿಲ್ ಇಸ್ ಅ ಡಿಸೀವರ್ ಅಂಡ್ ಅ ಲಯರ್ ಫ್ರಮ್ ದ ಬಿಗಿನಿಂಗ್. ಸೈತಾನು ಸುಳ್ಳಾಡುವನು, ಯಾಮಾರಿಸುವನು, ಅದು ಮಾತ್ರವಲ್ಲ ಪ್ರಾರಂಭದಿಂದ ಸುಳ್ಳನ್ನು ಹೇಳುವನಾಗಿದ್ದಾನೆ ಎಂಬುದಾಗಿ. ಅದು ಮಾತ್ರವಲ್ಲ, ಯೋಹಾನ 10:10 ಹೇಳುತ್ತಾ ಇದೆ, ಸೈತಾನು ಬರುತ್ತಾನೆ, ಕದ್ದುಕೊಳ್ಳುತ್ತಾನೆ, ಆತನು ನಾಶ ಮಾಡಿ ಆತನು ಸಂಪೂರ್ಣವಾಗಿ ನಾಶ ಮಾಡುವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಮುಂದೆ ಸೈತಾನ ಹೇಳುವ ಎಲ್ಲ ಸುಳ್ಳುಗಳನ್ನು ನನ್ನ ಕಾಲಿನ ಕೆಳಗಡೆ ಹಾಕಿ ನಾನು ತುಳಿದಿದ್ದೇನೆ. ಯೇಸು ನನ್ನೊಂದಿಗೆ ಇದ್ದಾರೆ, ಆತನೇ ನನ್ನ ಮುಂದೆ ನಡೆಸ್ತಾರೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ದೇವರು ನಮ್ಮ ಸಂಗಡ ಇದ್ದು ದೇವರು ನಮ್ಮನ್ನು ನಡೆಸಲು, ದೇವರು ನಿಮಗೆ ಎಲ್ಲಾ ರೀತಿಯಲ್ಲಿ ನಿಮಗೆ ಬಿಡುಗಡೆಯನ್ನು ಕೊಟ್ಟು, ದೇವರು ನಿಮ್ಮ ಎಲ್ಲ ವೇಳೆಯಲ್ಲೂ ನಿಮಗೆ ಸಮಾಧಾನವನ್ನು ಕೊಟ್ಟು, ಇನ್ನು ಮುಂದೆ ಸೈತಾನನು ಬಂದ್ರೆ ನಾನು ಒಂದು ವಚನ ಹೇಳ್ತೀನಿ ಅಂತ ಹೇಳ್ದೆ ಅಲ್ಲ, ಆ ವಚನ ಒಂದು ನಿಮಿಷ, ಆ ವಚನ ಯಾವ್ದಂದ್ರೆ ಯಾಕೋಬ 4:7 ಹೇಳ್ತಾ ಇದೆ, ದೇವರಿಗೆ ಒಪ್ಪಿಸಿಕೊಟ್ಟು ಸೈತಾನನ್ನು ವಿರೋಧಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. பிசாசுக்கு எதிர்த்து நில்லுங்கள், அப்பொழுது அவன் உங்களை விட்டு ஓடிப்பவன். Resist the devil, submit to God and he will flee from you. ಹೌದು ಪ್ರಿಯರೇ, ನಾವು ವಾಕ್ಯ ಮೀಕದಲ್ಲಿ ಓದಿದ ಪ್ರಕಾರ ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ಯೆಹೋವನನ್ನೇ ಎದುರು ನೋಡುವೆನು. ಎಲ್ಲರೂ ಹೇಳೋಣ, ನಾನಂತೂ ಯೆಹೋವನನ್ನು ಎದುರು ನೋಡುವೆನು. ಆಮೆನ್. ಈ 7ನೇ ವಚನ 8ನೇ ವಚನ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ತರುತ್ತದೆ ಪ್ರಿಯರೇ. ನಿಮ್ಮನ್ನ ಕತ್ತಲಿನಿಂದ ಮೇಲೆ ಎಬ್ಬಿಸುವ ದೇವರಾಗಿದ್ದಾರೆ. ಸೊ ಹಾಗಾಗಿ ಬನ್ನಿ ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಪರಿಶುದ್ಧನೂ ಆದ ದೇವರೇ, ತಂದೆ, ಬೆಳಗಿನ ಸಮಯದಲ್ಲಿ ನಾನು ಎಷ್ಟು ನನ್ನ ವಾಕ್ಯಗಳನ್ನು ಕೇಳುವಂತೆ ಎಷ್ಟು ನನ್ನ ಆರಾಧನೆ ಮಾಡುತ್ತೇವೆ ಸ್ವಾಮಿ. ಅನೇಕ ರೀತಿಯ ಕರ್ತನೆ, ಕರ್ತನೆ ಎಲ್ಲಾ ರೀತಿಯ ಕರ್ತನೆ ನಿರುತ್ಸಾಹದಲ್ಲಿರುವಾಗ ಕರ್ತನೆ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ, ನಮ್ಮ ಬಲಹೀನತೆಯಲ್ಲಿ ಕರ್ತನೆ ನಿನ್ನ ವಾಕ್ಯವು ನಮಗೆ ಬಲವಾಗುತ್ತದೆ. ಅವ್ರ ಸ್ವಾಮಿ ಕೇಳಿದ ವಾಕ್ಯಗಳಲ್ಲಿ ಕರ್ತನೆ, ನಾವು ನಿಮಿಷದಲ್ಲಿ ಕರ್ತನೆ ಸೈತಾನನಿಗೆ ವಿರುದ್ಧವಾಗಿ ಕಾರ್ಯಗಳಿದೆ ಕರ್ತನೆ. ನಮ್ಮನ್ನು ಅನೇಕ ತರದ ಶೋಧನೆಯಲ್ಲಿ ಕರ್ತನೆ ಕರೆದುಕೊಂಡು ಹೋಗುವಂತ ಕಾರ್ಯಗಳನ್ನು ಆತನ ಮಾಡ್ತಾನೆ ಸ್ವಾಮಿ. ಕರ್ತನ ದೇವರೇ, ಹಣದ ವಿಷಯದಲ್ಲಿ ಕರ್ತನೆ ಅಸಮಾಧಾನವನ್ನು ಕೊಟ್ಟು ಸ್ವಾಮಿ, ಅಲ್ಲಿ ಆ ದೇವರೇ ಕೆಲವು ಕೆಲಸಗಳ ಮೂಲಕವಾಗಿ ಇಲ್ಲಿ ನಾವು ಅನ್ಕೊಳ್ಳೋದು ಏನು ಆಗದ ಹಾಗೆ ಕರ್ತನೆ, ನೀವು ದೇವರು ಏನು ಮಾಡುವುದಿಲ್ಲ, ನೀನು ಮಾಡುವ ಪ್ರಾರ್ಥನೆ ಆತನ ಕೇಳುವುದಿಲ್ಲ ಎಂಬುದಾಗಿ ತಪ್ಪಾದ ಮಾತುಗಳನ್ನು ಹೇಳ್ತಾ ಕರ್ತನೆ ನಮ್ಮನ್ನು ಕುಗ್ಗಿಸುವಂತ ಕಾರ್ಯಗಳನ್ನು ಮಾಡ್ತಾನೆ. ಅವ್ರ ಸ್ವಾಮಿ, ಇದರಿಂದ ನಾವು ಕರ್ತನೆ ನಿಮಗೆ ಪ್ರಶ್ನೆಗಳನ್ನು ಮಾಡುವಂತ ಕಾರ್ಯಗಳು ನಮ್ಮಲ್ಲಿ ಉದ್ಭವವಾಗುತ್ತೆ ಕರ್ತನೆ. ಅವ್ರ ಸ್ವಾಮಿ, ಈ ಸಂದರ್ಭದಲ್ಲಿ ಕೇಳಿದಂತ ವಾಕ್ಯಗಳ ಮೂಲಕವಾಗಿ ತಂದೆಯ ವಾಕ್ಯದ ಕರ್ತನೆ ಅರ್ಥಗಳು ಕರ್ತನಿನ ಮಗನ ಮೂಲಕವಾಗಿ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಇವತ್ತಿನಿಂದ ಕರ್ತನೆ ಈ ಸಂದರ್ಭದಿಂದ ಸ್ವಾಮಿ ನನ್ನನ್ನು ಬೀಳಿಸುವುದಕ್ಕೆ ನಿನ್ನಿಂದ ಆಗುವುದಿಲ್ಲ, ದೇವರು ನನ್ನ ತೆಗಿದ್ದಾನೆ ಎಂಬುದಾಗಿ ಹೇಳ್ತಾ ನಮ್ಮನ್ನು ಕರ್ತನೆ ನಿನ್ನ ನಾಮದಲ್ಲಿ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಅಲ್ಲಿ ಆ ದೇವರೇ ಕರ್ತನೆ, ಯಾರೆಲ್ಲ ಯಥಾರ್ಥವಾಗಿ ನಿನ್ನ ಹೆಸರನ್ನು ಜೀವಿಸ್ತಾರೋ ಅಂತವರನ್ನೇ ಕರ್ತನೆ ಆತನು ಹಿಡಿತಾನೆ ಸ್ವಾಮಿ. ಆದ್ರೆ ಇದರಿಂದ ನಮಗೊಂದು ಅರ್ಥ ಆಗುವುದೇನಂದ್ರೆ, ಆತನು ನಮ್ಮನ್ನು ನೋಡಿ ಹೆದರಿದಾನೆ ಕರ್ತನೆ. ಆತನು ಕರ್ತನೆ ಒಂದು ಹೆದರುವಂತ ಸ್ವಭಾವ ಅವನಿಗಿದೆ ಕರ್ತನೆ. ಅವನಿಗೆ ಯಾವ ಬಲವೂ ಇಲ್ಲ ಕರ್ತನೆ. ನಮ್ಮ ಮನಸ್ಸಿನಲ್ಲಿ ಕರ್ತನೆ ಎಲ್ಲಾ ತರದ ಕರ್ತನೆ ಬೇಡವಾದ ಕಾರ್ಯಗಳಂದ್ರೆ ನೆಗೆಟಿವ್ ಥಿಂಗ್ಸ್ ಗಳನ್ನು ಇಟ್ಟು ಕರ್ತನೆ ದೇವರನ್ನು ಪ್ರಶ್ನೆ ಮಾಡುವಂತೆ ಕರ್ತನೆ
ನಮ್ಮನ್ನು ಎಲ್ಲಾ ರೀತಿಯಲ್ಲಿ ಶೋಧನೆ ಮಾಡ್ತಾನೆ ಸ್ವಾಮಿ. ನಮಗೆ ಬರುವಂತ ಶೋಧನೆಯಲ್ಲಿ ಕರ್ತನೆ ನಮಗೊಂದು ಅರ್ಥವಾಗ್ತದೆ ನಿನ್ನ ವಾಕ್ಯದ ಮೂಲಕವಾಗಿ. ಆತನು ನಮ್ಮನ್ನು ನೋಡಿ ಹೆದರಿದಾನೆ ಕರ್ತನೆ. ಯಾರು ಹೆದರ್ತಾರೋ ಅವ್ರು ಇನ್ನೊಬ್ಬರನ್ನು ಎದುರಿಸೋದಕ್ಕೆ ನೋಡ್ತಾರೆ ಕರ್ತನೆ. ಅವ್ರು ಸ್ವಾಮಿ ಸಂದರ್ಭದಲ್ಲಿ ಕರ್ತನೆ ನಿನ್ನ ನಾಮದಲ್ಲಿ ನಾವು ಬಲ ಹೊಂದಿದವರಾಗಿ, ಅದರಲ್ಲಿ ಕರ್ತನೆ ಯೋಧ ಸಿಂಹದ ಮರಿಗಳಾಗಿದ್ದೇವೆ ಕರ್ತನೆ. ನಾವು ಸಿಂಹಗಳ ಮರಿಯಾಗಿರೋದ್ರಿಂದ ಸಿಂಹದ ಒಂದು ಕರ್ತನೆ ಕಾರ್ಯಗಳನ್ನು ನಾವು ಮಾಡ್ತೇವೆ. ಆತನಾದರ ಸ್ವಾಮಿ ಯಾರನ್ನು ನುಂಗಲಿ ಎಂಬುದಾಗಿ ಕರ್ತನೆ ಹುಡುಕ್ತಾ ಇರ್ತಾನೆ ಸ್ವಾಮಿ. ಅವು ನಿನ್ನ ವಾಕ್ಯದ ಪ್ರಕಾರವಾಗಿ ಸಿಂಹದ ಉಪಾಧಿಯಲ್ಲಿ ಗರ್ಜಿಸ್ತಾನೆ ಕರ್ತನೆ. ಆದ್ರೆ ಆತನು ಸಿಂಹ ಅಲ್ಲ ಕರ್ತನೆ. ನಿನ್ನ ಮರಿಗಳನ್ನು ನೋಡ್ತಾ ಕರ್ತನೆ ಸಿಂಹದ ಮರಿಗಳನ್ನು ನೋಡಿ ಆತನು ಹೆದರಿದ್ದಾನೆ ಸ್ವಾಮಿ. ಹಾಗಾಗಿ ಕರ್ತನೆ ಅವನು ನಮ್ಮನ್ನು ಕರ್ತನೆ ಎಲ್ಲ ರೀತಿಯಲ್ಲಿ ಡಿಸ್ಟರ್ಬ್ ಮಾಡ್ತಿರ್ತಾನೆ ಕರ್ತನೆ. ಈ ವಾಕ್ಯದ ಮೂಲಕವಾಗಿ ನಾವು ನಿನ್ನ ಹೆಸರಿನಲ್ಲಿ ಬಲಗೊಂಡು ಈ ದಿವಸದಿಂದ ಕರ್ತನೆ ಈ ಕ್ಷಣದಿಂದ ಸ್ವಾಮಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ಎಲ್ಲಾ ಶೋಧನೆಯನ್ನು ಕರ್ತನೆ ಜಯಿಸಿ ಕರ್ತನೆ ನಾವು ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡ್ಕೊಳ್ತೇನೆ. ತಂದೆಯನ್ನು ಮೊಟ್ಟೆಗಿದ್ದು ನಮ್ಮನ್ನು ನಡೆಸಿ ಸ್ತೋತ್ರ ಮಾಡ್ತಾ ಯೇಸುವಿನ ನಾಮದಲ್ಲಿ ಭೇಟಿ ಹೊಂದಿದ್ದೇನೆ ತಂದೆ. ಆಮೇಲೆ ಆಮೆನ್. ಆಮೆನ್.